ಆಲ್ಮೋಸ್ಟ್ ನಮ್ ಗಂಡ್ ಮಕ್ಳು ವಿಡಿಯೋ ಬಂದ್ರೆ ಮೇಲ್ಗಡೆ ಸ್ಕ್ರೋಲ್ ಮಾಡೋರು ಜಾಸ್ತಿ ಆಗಿರ್ತಾರೆ ಅಷ್ಟೇ, ಕುತ್ಕೊಂಡು ವಿಡಿಯೋ ನೋಡೋರು ಯಾರು ಇರಲ್ಲ. ಆ ಹುಡುಗರುಗಳು ಯಾವುದೇ ಕಂಟೆಂಟ್ ಹುಡುಕ್ಲಿ, ಯಾವುದೇ ವಿಡಿಯೋ ಮಾಡ್ಲಿ, ಏನಾರು ಒಂದು ಪೋಸ್ಟ್ ಮಾಡ್ಲಿ, ವ್ಯೂಸ್ ಹೋಗಲ್ಲ, ಲೈಕ್ಸ್ ಬರಲ್ಲ, ಫಾಲೋವರ್ಸ್ ಬರಲ್ಲ. ಅದೇ ಒಂದು ಹುಡುಗಿ ನಾಳೆಯಿಂದ ಒಂದು ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಇಲ್ಲ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಏನಾದ್ರು ಒಂದು ಸ್ಟೋರಿಗೆ ಹೈಲೈಟ್ಸ್ಗೆ ಹಾಕೊಂಡು ಬಿಂಚ್ಬಿಟ್ರೆ ಸಾಕು ಗುರು, ಅದು ಎಲ್ಲಿರ್ತಾರ ಕಾಣೆ ಫಾಲೋವರ್ಸ್. ನಾಳೆ ಎದ್ದು ನೋಡೋ ಹೊತ್ತಿಗಳು 1000 ಫಾಲೋವರ್ಸ್ ಹಾಕ್ಬಿಟ್ಟಿರ್ತಾರೆ. ನಾವು ಹುಡುಗರು ಮುಕ್ಳಾರೆ ವಿಡಿಯೋಸ್ ಮಾಡ್ಕೊಂಡು ಎಡಿಟ್ ಮಾಡಿ ಅದಕ್ಕೆ ಅಂತಾನೆ ಟೈಮ್ ಕೊಟ್ಟು ನಮ್ಮ ವಿಡಿಯೋಸ್ ಓಡ್ಲಿ, ಫಾಲೋವರ್ಸ್ ಬರಲಿ, ಲೈಕ್ಸ್ ಬರಲಿ ನಮಗೂ ಕೂಡ ಅಂತ ಕಷ್ಟ ಬಿದ್ದು ಸಾಯ್ತಾ ಇರ್ತೀವಿ. ಇಲ್ಲಿ ಯಾವಡು ಇಲ್ಲ, ಇದನ್ನೆಲ್ಲ ನೋಡ್ಕೊಂಡೆ ಗುರು ಅವಾಗಿನ ಕಾಲದವರು. ಜನ ಮರಳು, ಜಾತ್ರೆ ಮರಳು ಓದ್ಬಿಟ್ಟವ್ರೆ. ಏನೇ ಆಗ್ಲಿ ನಮ್ ಗಂಡೈಕ್ಳು ಅಷ್ಟೊಂದು ಕಷ್ಟ ಬಿದ್ದು ವಿಡಿಯೋ ಮಾಡ್ತಾರೆ, ಅದಕ್ಕೊಂದು ಲೈಕ್ ಕೊಡೋಣ, ಫಾಲೋ ಮಾಡೋಣ ಅನ್ನೋ ಜನನೇ ಇಲ್ಲ. ಆಲ್ಮೋಸ್ಟ್ ನಮ್ ಗಂಡ್ ಮಕ್ಳು ವಿಡಿಯೋ ಬಂದ್ರೆ ಮೇಲ್ಗಡೆ ಸ್ಕ್ರೋಲ್ ಮಾಡೋರು ಜಾಸ್ತಿ ಆಗಿರ್ತಾರೆ ಅಷ್ಟೇ, ಕುತ್ಕೊಂಡು ವಿಡಿಯೋ ನೋಡೋರು ಯಾರು ಇರಲ್ಲ. ಏನ್ ಮಾಡೋದು ಗುರು? ಅದೇ ಒಂದು ಹುಡುಗಿ ಯಾವ್ದಾರು ಒಂದು ರೀಲ್ಸ್ ಮಾಡಾಕ್ಲಿ, ಲೈಕ್ಸ್ಗಳು ನೋಡ್ಬೇಕು, ಕಾಮೆಂಟ್ ನೋಡ್ಬೇಕು. ಅವಳು ಆ ಹುಡುಗಿ ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಅವಳು ಸೂಪರ್ ಆಗಿದ್ಯಾ, ನೈಸ್ ಆಗಿದ್ಯಾ, ಸಖತ್ತಾಗ ಎಕ್ಸ್ಪ್ರೆಷನ್ ಕೊಟ್ಟಿದ್ಯಾ. ಏನ್ ಗುರು, ಇನ್ನು ಯಾವಾಗ ನಾವು ಬೆಳಿತೀವೋ, ಯಾವಾಗ ನಮ್ಮನ್ನ 4 ಜನ ಗುರುತಿಸ್ತಾರೋ ಒಂದು ಗೊತ್ತಿಲ್ಲ. ಏನು ಮಾಡಂಗಿಲ್ಲ, ಕಾಲ ಹೆಂಗ್ ನಡೆಸ್ಕೊಂಡು ಹೋಯ್ತಾ ಇರುತ್ತೆ ಆ ತರ ನಡೀತಾ ಇರ್ಬೇಕು.